ನೋಡಿ ಈ ಹಿಂದೆ ನನಗೆ ಏನಪ್ಪ ಆಗಿತ್ತಂತಂದರೆ ನಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ ಅವ್ರು ಹೇಳಿದರು, ನೋಡಿ ಇನ್ನೂ ಒಂದೇ ವರ್ಷ ಇನ್ನೂ ಒಂದು ವರ್ಷದಲ್ಲಿ ಏನಾಗುತ್ತಂತಂದರೆ JNM ಕೋರ್ಸ್ ಅನ್ನೋದು ಬ್ಯಾನ್ ಆಗುತ್ತೆ. ಬ್ಯಾನ್ ಅನ್ನೋ ಬದಲು ಅದನ್ನು ಸ್ಥಗಿತ ಮಾಡ್ತಾರೆ ಅಂತಂದ್ರೆ ಕ್ಲೋಸ್ ಮಾಡೋಕ್ಕೆ ನಿಂತಿದ್ದಾರೆ. ಆ್ಯಂಡ್ ನಿಮ್ಮ ಒಂದು BS ನರ್ಸಿಂಗ್ ಏನಿದೆ ಅಂತಂದರೆ ಈಗ 100 ಸೀಟ್ನ ತೊಗೊತಿದ್ದೀವಲ್ಲ, ಈಗ ನೆಕ್ಸ್ಟ್ ಮುಂದಿನ ವರ್ಷ ಬರೋರು 250 ಸೀಟ್ ಮಾಡ್ತಾ ಇದ್ದೀವಿ ಅಂತಂತಂದರು. ಅಂದರೆ ನಾನು ಸುಮ್ಮನೆ ಅವಾಗ ಹೇಳಿದ ಮಟ್ಟಿಗೆ ನಾನು ಅಂದ್ಕೊಂಡಿದ್ದೆ, ಸುಮ್ಮನೆ ಹೇಳ್ತಿದ್ದಾರೆ ಬಿಡು ಅಂದ್ಕೊಂಡಿದ್ದೆ. ಯಾಕಂತಂದರೆ ಅವ್ರ ಪ್ರಿನ್ಸಿಪಲ್ಲು ಬರೋದೇ ಅಪರೂಪಕ್ಕೊಮ್ಮೆ ಕ್ಲಾಸ್ ಒಳಗೆ ಅಂತಂದರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕ್ಲಾಸಲ್ಲಿ ಬಂದು ಹೇಳ್ತಾಯಿದ್ರು 250 ಸೀಟ್ ಮಾಡ್ತಾರೆ. ಈಗ ಇರೋ 100 ಸೀಟ್ನೇ ಅವ್ರು ಒದ್ದಾಡ್ತಿದ್ದಾರೆ, 200 ಸೀಟ್ ಮಾಡ್ತಾರೆ. ಅದು JNM ಕರ್ನಾಟಕದಲ್ಲಿ ನಮ್ಮ BS ನರ್ಸಿಂಗಿಂತೂ ಜಾಸ್ತಿ ಕಾಲೇಜಸ್ ಇದ್ದಾವೆ, ಅದನ್ನು ಕ್ಲೋಸ್ ಮಾಡ್ತಾರಂತ ನನಗೂ ಕೂಡ ಭಾಳಷ್ಟು ಗೊಂದಲ ಇತ್ತು. ಸೊ ಇವಾಗ ಒಂದು ನ್ಯೂಸ್ ಪೇಪರಲ್ಲಿ ಬಂದು ಒಂದು ಕನ್ಫರ್ಮೇಷನ್ ಆಗಿದೆ. ಬಟ್ ನಾನು ನಿಮ್ಗೆ ಕೊನೆಯದಾಗಿ ಹೇಳ್ತೀನಿ. ಓಕೆ, ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ನರ್ಸಿಂಗ್ ಮಾಡ್ತಕ್ಕಂಥ ಹುಡುಗರು, ಮಾಡಿರುವಂಥ ಹುಡುಗರು ಮತ್ತು ಮಾಡ್ತಕ್ಕಂಥ ಹುಡುಗರು ಕೂಡ ನೋಡ್ತಿರ್ತಾರೆ ನರ್ಸಿಂಗ್. ಓಕೆ, ಈಗ BS ನರ್ಸಿಂಗ್ ಆ್ಯಂಡ್ JNM ನರ್ಸಿಂಗು ಭಾಳಷ್ಟು ಗೊಂದಲ. ಯಾಕಂದರೆ ಯಾವಾಗಲೂ ಕೂಡ ನೋಡ್ತಿರ್ತೀವಿ ಈಗಾಗಲೇ ANM. ಓಕೆ, ANM ನರ್ಸಿಂಗ್ ಆಲ್ಮೋಸ್ಟ್ ಎಲ್ಲನೂ ಕೂಡ ಸ್ಟೇಟಲ್ಲಿ ಏನು ಮಾಡ್ತಾಯಿದ್ದಾರೆ, ಕ್ಲೋಸ್ ಮಾಡ್ತಾಯಿದ್ದಾರೆ. ಓಕೆ, ಈಗಿರುವಂತಹ ಸಿಚುವೇಶನ್ ಒಳಗೆ ಮತ್ತೆ ಅದೇ ಒಂದು ಇಟ್ಕೊಂಡು ನೋಡಿತಂದರೆ JNM ನರ್ಸಿಂಗ್ ಕೂಡ ಕ್ಲೋಸ್ ಮಾಡೋಣ ಅಂದರೆ ಕ್ಲೋಸ್ ಮಾಡೋಣ ಅಂತಂದರೆ ಈಗಿರುವಂಥ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತ ನಿಮಗೆ ತಲೆ ಗೊಂದಲ ಬರ್ತವೆ. ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಹಂಗಾಗಿ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದರೆ ಒಂದೇ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನರ್ಸಿಂಗ್ಗೆ ತಕ್ಕನಾಗೆ ನಿಮ್ಗೆ ಏನೇ ಒಂದು ಅಪ್ಡೇಟ್ಸ್ಗಳು ಬೇಕಂತಂದರೆ ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಓಕೆ ಸ್ನೇಹಿತರೆ, ಈಗೇನು ನಿಮಗೆ ಬಂದೈತೆ ನ್ಯೂಸ್ ಪೇಪರಲ್ಲಿ ಭಾಳಷ್ಟು ವೈರಲ್ ಆಗ್ತಿದೆ. BS ನರ್ಸಿಂಗ್ ಕೋರ್ಸ್ಗಳಿಗಷ್ಟೇ ರಾಜ್ಯ ಸರ್ಕಾರದ ಮಾನ್ಯತೆ, ಡಿಪ್ಲೊಮಾ ನರ್ಸಿಂಗ್ ತರಬೇತಿ ಸ್ಥಗಿತ. ನೋಡಿ, ಇದನ್ನಿಷ್ಟೆಲ್ಲ ಓದೋ ಬದಲು ನಾನು ನಿಮಗೆ ಕೆಲವೊಂದಿಷ್ಟು ಅಂಕಿಅಂಶಗಳನ್ನು ಓದ್ತೀನಿ. ನಿಮಗೆ ಕಾಣ್ತೀನಿ ನೋಡಿ, 18 ಸರ್ಕಾರಿ ಡಿಪ್ಲೊಮಾ ನರ್ಸಿಂಗ್ ಶಾಲೆಗಳು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ 18 ಗೌರ್ನಮೆಂಟ್ JNM ನರ್ಸಿಂಗ್ ಕಾಲೇಜು ಮತ್ತು 800 ಪ್ರೈವೇಟ್ ಇದಾವೆ. ಆ್ಯಂಡ್ 32 ಗೌರ್ನಮೆಂಟು BS ನರ್ಸಿಂಗ್ ಕಾಲೇಜ್ ಇದ್ದಾವೆ, 685 ಪ್ರೈವೇಟ್ BS ನರ್ಸಿಂಗ್ ಕಾಲೇಜಸ್ ಇದ್ದಾವೆ. ಸರಿ, ಇದನ್ನು ಇಟ್ಕೊಂಡು ಇದರಲ್ಲಿ ಏನೆಲ್ಲ ಹೇಳಿದಾರಪ್ಪ ಅಂತಂದರೆ ನೋಡಿ, ಈಗ 2 ವರ್ಷ ಕಲಿತಕ್ಕಂಥ 3 ವರ್ಷ. ಓಕೆ, 3 ವರ್ಷ ಕಲಿತಕ್ಕಂಥ JNM ನರ್ಸಿಂಗ್ ಕೋರ್ಸ್ಗೆ ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಬರ್ತಾಯಿದೆ. ಓಕೆ, ಬಟ್ BS ನರ್ಸಿಂಗ್ ಕಲಿತಕ್ಕಂಥ ಸ್ಟೂಡೆಂಟ್ಸ್ಗೆ ಯಾವುದೇ ಥರನಾದಾಗಿ ಸ್ಕಾಲರ್ಶಿಪ್ ಇಲ್ಲ. ಎಕ್ಸೆಪ್ಟ್ ಯಾರು ಹೇಳ್ತಿದ್ದೀನಿ ನಾನು, ಗೌರ್ಮೆಂಟ್ ಕಾಲೇಜ್ ಕಲಿತಕ್ಕಂಥ ಹುಡುಗರನ್ನ ಬಿಟ್ಟು ಹೇಳ್ತಾಯಿದ್ದೀನಿ. ಸರಿ, ಇವಾಗ ಯಾಕೆ ಈ ವಿಷಯ ಬರ್ತದ, ಯಾಕೆ ಇಷ್ಟೆಲ್ಲ ಮೀಟಿಂಗ್ ನಡೀತದ ಇಂಥದ್ದು ಅಂತ ಹೇಳೋದಂತಂದರೆ ನೋಡಿ, ಈಗ ಹೇಳಿದೆ ನಾನು, ಇಲ್ಲಿ ಏನಿದೆ ನೋಡಿ ಕಾಣಿಸ್ತಿದೆ ಇಲ್ಲಿ. ಈಗ BS ನರ್ಸಿಂಗ್ ಕಾಲೇಜಸ್ ಅಂದರೆ ಪ್ರೈವೇಟ್ ಕಾಲೇಜಸ್ ಕಡಿಮೆ ಇದ್ದಾವೆ, ಬಟ್ JNM ಸಿಕ್ಕಾಪಟ್ಟೆ ಇದ್ದಾವೆ. ಈಗ ಏನು ಆಗ್ತಿದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ JNM ನರ್ಸಿಂಗ್ ಅಂತ ಯಾವುದೋ ಒಂದು ರೂಮ್ ತೊಗೊಂಡು ಕುಂತ್ಬಿಡೋದು, JNM ನರ್ಸಿಂಗ್ ಮಾಡ್ಕೊಂಡ್ಬಿಡೋದು, ಇದೇ ಒಂದು ಓಕೆ ದೊಡ್ಡದಾಗಿ ಮಾಡ್ಕೊಂಡು ಅಂದರೆ ದಂಧೆ ಮಾಡ್ತಾಯಿದ್ದಾರೆ. ಸೊ ಇದನ್ನು ಅಂದರೆ ನಾನು ಎಲ್ಲರೂ ಹೇಳ್ತಿಲ್ಲ, ಕೆಲವೊಂದಿಷ್ಟು ಕಾಲೇಜಸ್ ಮಾತ್ರ ಹೇಳ್ತಿದ್ದೀನಿ. ಸೊ ಈ ಒಂದು ವಿಚಾರ ಇಟ್ಕೊಂಡು ಏನು ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತಂದರೆ, ಯಾವುದೆಲ್ಲ ಅಂದರೆ ಏನೂ ಕೂಡ ಫೆಸಿಲಿಟಿ ಇಲ್ಲಪ್ಪ ಅಂತಂದರೆ ಅಂಥ JNM ಕಾಲೇಜಸ್ಗೆ ಬೀಗ ಹಾಕೋದು ಒಂದು. ಓಕೆ, ಅಂದರೆ ಈ ಹಿಂದೆ BS ನರ್ಸಿಂಗಿಗೆ ಆಗಲೇ ಭಾಳಷ್ಟು ಕಾಲೇಜ್ ಮುಚ್ಚಿದ್ದಾವೆ. ಅಂಥದ್ದು JNM ಅಷ್ಟೇ ಅಲ್ಲ, BS ನರ್ಸಿಂಗ್ ಕಾಲೇಜಸ್ಸೇ ಮುಚ್ಚಿದಾವೆ ಆಗಲೇ. ಓಕೆ, ಹೋದ ವರ್ಷ ನೋಡಿದಾಗ ಎಷ್ಟೊಂದು ಕಾಲೇಜಸ್ಗಳು ಮುಚ್ಚಿದ್ವು. ಸೊ ಅದೇ ರೀತಿಯಾಗಿ ಈಗೂ ಕೂಡ JNM ಯಾವುದೆಲ್ಲ ಸುಮ್ಮನೆ ಹೆಸರಿಗೆ ಅಷ್ಟೇ ತಕ್ಕೊಂಡು ಕಾಲೇಜ್ ಕುಂತಿದೆಯೋ ಅಂಥ ಕಾಲೇಜಸ್ನೇ ಮಾಡ್ತಾರೆ ಅಂತಂದರೆ ಕ್ಲೋಸ್ ಮಾಡೋದು. ಅಂದರೆ ಮೊದಲೇ ಮಾಡೋದನ್ನ ಅದನ್ನ ಬೀಗ ಹಾಕೋದು. ಓಕೆ, ನೆಕ್ಸ್ಟ್ ಉಳಿದಕ್ಕಂತ ಯಾವ್ದೆಲ್ಲ ಒಂದು ರೇಂಜ್ಗಿದ್ದಾವೆ ಅಥವಾ ಚೆನ್ನಾಗಿದ್ದಾವೆ ಅಂಥ ಕಾಲೇಜಸ್ನ ಏನು ಮಾಡೋದು ಅಂತಂದರೆ BS ನರ್ಸಿಂಗಾಗಿ ಅಪ್ಗ್ರೇಡ್ ಮಾಡೋದು. ಓಕೆ, ಈಗಾಗಲೇ ಈ ವರ್ಷ ಅಂದರೆ ನೀವು ಅನ್ಕೋಬೋದು 2025 ಈ ವರ್ಷ ಏನಾದರೂ ಕ್ಲೋಸ್ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ 2025 ಕ್ಲೋಸ್ ಈ ವರ್ಷ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಇಯರ್ ಪಕ್ಕ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಯಾಕೆ ಇದೇ ವರ್ಷ ಆಗಲ್ಲ ಅಂತಂದರೆ ಈಗಾಗಲೇ ಪ್ರೈವೇಟಲ್ಲಿ JNM ಆಳೆ ಅಡ್ಮಿಷನ್ ಆಗಿದ್ದಾವೆ. ಸೊ ಹಂಗಾಗಿ ಈ ವರ್ಷನೂ ಕೂಡ ಒಂದು ರೌಂಡ್ ಈ ವರ್ಷನೂ ಕೂಡ JNM ಕೌನ್ಸಿಲಿಂಗ್ ನಡೆಯೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ BS ನರ್ಸಿಂಗ್ ಇನ್ನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಈಗ ಮುಂದೆ ಫ್ಯೂಚರಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗೆ ಏನೆಲ್ಲ ಅಫೆಕ್ಟ್ ಬರ್ತದೆ. ಓಕೆ, ಇಲ್ಲಿ ಏನಪ್ಪ ಆಗುತ್ತಂತಂದರೆ ಈ ಮುಂದೆ ಫ್ಯೂಚರಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ ಈ ಸೈನ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಮಾತ್ರ BS ನರ್ಸಿಂಗ್ ಎಂಟ್ರಿ ಆಗಕ್ಕೆ ಬರೋದು. ಈಗ ಯಾರೆಲ್ಲ ಆರ್ಟ್ಸ್ ಕಾಮರ್ಸ್ ಮಾಡಿ ನೀವು JNM ಮಾಡ್ತಂತಂದರೆ ದೇವರಣೆ ಆಗಲ್ಲ. ಓಕೆ, ಬಿಡೋಕೆ ಕನಸು ಇನ್ಮೇಲೆ ಆರ್ಟ್ಸ್ ಕಾಮರ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸು ಯಾರಿಗೂ ಕೂಡ ನರ್ಸಿಂಗ್ ಮಾಡೋಕ್ಕಾಗಲ್ಲ ಅಂತ ಅರ್ಥ ಆಯಿತು. ಓಕೆ, ಇವಾಗ ಏನು ಹೇಳ್ತಾ ಹೋದಂತಂದರೆ ಇಷ್ಟೊಂದು ಯಾವ್ದು ಹೇಳಿದೆ ನಾನು, ಈಗ 840 ಮತ್ತು 18 ಅಂದ್ರೆ ಆಟೋಮೆಟಿಕ್ ಏನಾಗ್ತವೆ BS ನರ್ಸಿಂಗಾಗಿ ಕನ್ವರ್ಟ್ ಆಗ್ತವೆ. ಈ 840ರಲ್ಲಿ ಯಾವೆಲ್ಲ ಚೆನ್ನಾಗಿದ್ದಾವೋ ಅಂಥವ್ನು ಮಾತ್ರ BS ನರ್ಸಿಂಗಾಗಿ ಅಪ್ಗ್ರೇಡ್ ಮಾಡ್ತಾರೆ. ಈಗಾಗಲೇ 32 ಮತ್ತು ಈಗ 18 ಗೌರ್ನಮೆಂಟ್ ಇರುವಂಥದ್ದು. ಈ ಗೌರ್ನಮೆಂಟ್ ನೀವು ಪ್ರೈವೇಟ್ ಮಾಡ್ತಾರೋ ಅಥವಾ ಗೌರ್ನಮೆಂಟ್ಗೆ ಹ್ಯಾಡ್ ಮಾಡ್ತಾರೋ ಅದನ್ನೆಷ್ಟು ಅದು ಗೌರ್ನಮೆಂಟ್ಗೆ ಬಿಟ್ಟಿದ್ದು. ಬಟ್ 840ರಲ್ಲಿ ಯಾವುದೆಲ್ಲ ಚೆನ್ನಾಗಿದ್ದೋ ಅವನ್ನೆಲ್ಲನೂ ಕೂಡ BS ನರ್ಸಿಂಗ್ಗೆ ಕನ್ವರ್ಟ್ ಮಾಡಿದಾಗ 685 ಮತ್ತು ಪ್ಲಸ್ ಈಗ ಯಾವೆಲ್ಲ ಚೆನ್ನಾಗಿದ್ದೋ ಅವನ್ನೆಲ್ಲ ಕೂಡ ಅಪ್ಗ್ರೇಡ್ ಮಾಡಿ BS ನರ್ಸಿಂಗ್ ಕಾಲೇಜಸ್ ಆಗ್ತವೆ. ಸೊ ಇವಾಗ ಒಂದು ಕನ್ಕ್ಲೂಷನ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಏನಂತಂದರೆ ಪ್ರತಿ ವರ್ಷನೂ ಕೂಡ ಏನಪ್ಪ ಆಗ್ತಿತ್ತು ಅಂತಂದರೆ 100 ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಮ್ಯಾಕ್ಸಿಮಮ್ ತೊಗೋಬೋದು. ಯಾವುದೇ ಒಂದು BS ನರ್ಸಿಂಗ್ ಕಾಲೇಜ್ ತೊಗೊರಿ, ಗೌರ್ಮೆಂಟ್ ಆದರೂ ತೊಗೊರಿ, ಪ್ರೈವೇಟ್ ಆದರೂ ತೊಗೊರಿ, ಮ್ಯಾಕ್ಸಿಮಮ್ 100 ಸೀಟ್ನ ತೊಗೋಬೋದು. ಓಕೆ, ಬಟ್ ಈ ವರ್ಷ ಏನು ಮಾಡ್ತಿದ್ದಾರೆ, ಸೊ 250 ಸೀಟ್ ಮಾಡೋಣ ಅಂತ
ಅಂದರೆ ಈಗ ಏನು ಮಾಡೋದು ಎಲ್ಲನೂ ಕೂಡ GNM ಕ್ಲೋಸ್ ಮಾಡಿತ್ತಂತಂದರೆ ಆಟೋಮೆಟಿಕ್ ಏನು ಮಾಡ್ತಾರೆ ಹುಡುಗರು BS ನರ್ಸಿಂಗೇ ಮಾಡ್ತಾರೆ. ಸೊ ಹಂಗಾಗಿ 100 ಇರುವಂಥ ಸೀಟ್ಗಳು 250 ಮಾಡ್ತಾರೆ. ಇವಾಗ ಈಗಲೂ ಕೂಡ ಕಾಣಿಸ್ತಿದೆ 31,000 ಸೀಟ್ಗಳು ಇಲ್ಲಿ ಏನು ಕಾಣ್ತವೆ ಇದು ತೊಗೊಳ್ತಾ ಇದ್ರು, ಅಂದರೆ ಅಷ್ಟು ತೊಗೊಳ್ತಾ ಇದ್ರು. ಓಕೆ, ಬಟ್ ಇವಾಗ 250 ಅಂದರೆ ಆಟೋಮೆಟಿಕ್ಲಿ ಇನ್ನೂ ಕೂಡ ಸೀಟ್ ಜಾಸ್ತಿ ಆಗ್ತವೆ. ಸೊ ಈಗ ಯಾರೆಲ್ಲ ಬರ್ತಾರೆ ಹುಡುಗರು ಅಂದರೆ ಸೈನ್ಸ್ ಮಾಡಿ ಬರುವಂಥ ಸ್ಟೂಡೆಂಟ್ಸು KCT ಎಕ್ಸಾಮ್ ಮೇಲೆ ಬರ್ತಾರೆ ಒಂದು, ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಮಾಡೋಕ್ಕೆ ಬರೋಲ್ಲ ಇನ್ನೊಂದು, ಆ್ಯಂಡ್ GNM ನರ್ಸಿಂಗು ಮಾಡಿ ಈಗ ಸದ್ಯಕ್ಕೆ ಯಾರೆಲ್ಲ ಇದ್ದಾರೋ GNM ಮಾಡಿ ನಿಮ್ಮ ಪೋಸ್ಟ್ BS ನರ್ಸಿಂಗ್ ಮಾಡ್ಕೋಬೋದು. ಬಟ್ ಇವಾಗ GNM ಮಾಡಿದವ್ರ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ನೆಕ್ಸ್ಟ್ ಬರೋ ಹುಡುಗರಿಗೆ ಅಂದರೆ GNM ಮಾಡೋಕ್ಕೆ ಬರೋಲ್ಲ. ನೀವು ಯಾರು ಇದ್ದೀರಾ ಅದೇ ಲಾಸ್ಟು. ಬಟ್ ಈ ವರ್ಷನೂ ಕೂಡ ತೊಗೊತಿದ್ದಾರೆ. ಓಕೆ, ಅಡ್ಮಿಷನ್ ಆಗಲೇ ಪ್ರೈವೇಟಲ್ಲಿ ತೊಗೊತಿದ್ದಾರೆ, ಈಗೇನು ಕೂಡ ಮಾಡೋಕ್ಕೆ ಬರೋಲ್ಲ. ಬಟ್ ನೆಕ್ಸ್ಟ್ ಇಯರ್ ಅಂತೂ ಆಲ್ಮೋಸ್ಟು GNM ಕ್ಲೋಸ್ ಆದಂಗೆ. ನಾವು 4 ವರ್ಷನೂ ಕೂಡ ಅಂತ ಇದ್ವಿ ಕ್ಲೋಸ್ ಆಗುತ್ತೆ ಅಂತ ಕೇಳ್ತಾ ಇದ್ವಿ. ಬಟ್ ಈಗ ಯಾಕಂದರೆ ಇಷ್ಟೆಲ್ಲ ಮಾತುಕತೆ ಆಗಿ ಅದರಲ್ಲೂ ಕೂಡ BS ನರ್ಸಿಂಗ್ 100 ಇರುವಂಥ ಸೀಟ್ 250 ಕನ್ಫರ್ಮ್ ಆಗಿ, ಓಕೆ, ಇಷ್ಟೆಲ್ಲ ಆಗ್ತಿದೆ ಅಂತಂದರೆ ಆಲ್ಮೋಸ್ಟು ಕ್ಲೋಸ್ ಆಗುತ್ತೆ ಇಲ್ಲ ಅಂತ ನಿಮ್ಮ ಒಂದು ಕ್ವಶನ್ಸ್ಗೆ ನನ್ನ ಕಡೆಯಿಂದ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಆಗೇ ಆಗುತ್ತೆ. ಓಕೆ, ಸರಿ, ಇದಿಷ್ಟು ಸದ್ಯಕ್ಕೆ ನ್ಯೂಸಲ್ಲಿ ಓಡಾಡ್ತಕ್ಕಂಥದ್ದು ನ್ಯೂಸ್ ಇದೀಗ. ಬಟ್ ಭಾಳಷ್ಟು ಕ್ವಶನ್ಸ್ ಮಾರ್ಕ್ಗಳು ಇದ್ದಾವೆ. ಇದು ಯಾವ ರೀತಿ ಮಾಡ್ತಾರೆ ಏನು ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟೆಲ್ಲ, ಅಂದರೆ ರೀಸನ್ ಕೊಟ್ಟಿದ್ದಾರೆ ಏನೇನೆಲ್ಲ ಬರುತ್ತೆ ಅಂದರೆ ಯಾವ GNM ನರ್ಸಿಂಗ್ ಎಷ್ಟು ಜನ ಇದ್ದಾರೆ, BS ನರ್ಸಿಂಗ್ ಎಷ್ಟು ಜನ ಇದ್ದಾರೆ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಬಟ್ ಇದನ್ನೆಲ್ಲನೂ ಕೂಡ ಕೊಡೋ ಬದಲು ಆಗುತ್ತೆ ಇಲ್ಲ ಅಂತ ಕನ್ಫರ್ಮ್ ಮಾಡೋ ಬದಲು ಈಗ ಅಂದರೆ 4 ವರ್ಷದಿಂದ ಹೇಳ್ತಾ ಇದ್ದಾರೆ. ಬಟ್ ಸಡನ್ನಾಗಿ ಕ್ಲೋಸ್ ಮಾಡೋಕ್ಕಂತ ಮುಂಚೆಗೆ ಒಂದು ಮಾಡಬೇಕಿತ್ತು, ಹಂಗಾಗಿ ಒಂದು ನ್ಯೂಸ್ ಪೇಪರಲ್ಲಿ ಅವ್ರು ಪ್ರಕಟಣೆ ಮಾಡಿದ್ದು. ಓಕೆ, ಸೊ ನೆಕ್ಸ್ಟ್ ಇಯರಿಂದ ಯಾರಾದರೂ ಓಕೆ ಫಾರ್ ಎಕ್ಸಾಂಪಲ್ PUC ಮಾಡಿನೇ GNM ಮಾಡೋರು ಯಾರು ಆ ಥರ ಅಂದ್ಕೊಂಡಿತ್ತು ಅಂತಂದರೆ ಅವ್ರಿಗೆ ಹೇಳಿಬಿಡಿ ನೆಕ್ಸ್ಟ್ ನೀವು ನರ್ಸಿಂಗ್ ಮಾಡೋಕ್ಕಂತರೂ ಆಗಲ್ಲ. ಯಾಕಂದರೆ ಈಗಾಗಲೇ ANM ಅಂತೂ ಇಲ್ಲ, ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇದೆ ಅಲ್ವ, ಮತ್ತೇನಿಲ್ಲ ಅದು. ಸೊ ಹಂಗಾಗಿ GNM ಕೂಡ ನೆಕ್ಸ್ಟ್ ಬರೋದವತ್ತಂದರೆ ಯಾಕೆ ಇಷ್ಟೆಲ್ಲ ಆಗ್ತಿದೆ ಫಸ್ಟ್ ಆಫ್ ಆಲ್ ತಿಳ್ಕೊರಿ ನೀವು. ಯಾಕಂದರೆ ಸಿಕ್ಕಾಪಟ್ಟೆ ನರ್ಸಿಂಗ್ ಎಲ್ಲಿ ನೋಡಿದ್ರೆ ನಾನು GNM ಅಥವಾ ನಾನು BSc ಮಾಡಿರ್ತೀನಿ ಬರೀ ಅವರೇ ಕಾಣಿಸ್ತಾರೆ. ಓಕೆ, ಸೊ ಹಂಗಾಗಿ ಇವಾಗ ಮುಂದೆ ಏನಪ್ಪ ಆಗುತ್ತೆ ಅಂತಂದರೆ ಮುಂದೆ ಹುಡುಗರು ಫ್ಯೂಚರಿಸ್ಟಿಕ್ಕಲ್ಲಿ ಒಳ್ಳೆ ಒಂದು ಕ್ವಾಲಿಟಿ ಇರುವಂಥ ನರ್ಸ್ಗಳು ಸಿಗ್ತಾರೆ. ಯಾಕಂದರೆ ಅತಿ ಏನಂತಂದರೆ ಸಿಕ್ಕಾಪಟ್ಟೆ ನರ್ಸಿಂಗ್ ಮಾಡೋ ಹುಡುಗರು ಕಡಿಮೆ ಆಗ್ತಾರೆ. ಇರೋರಲ್ಲಿ ಏನಪ್ಪ ಅಂತಂದರೆ ಸೊ ಒಳ್ಳೆ ಕಾಂಪಿಟೇಟಿವ್ ಆದಾಗ ಹೊರ ಬರ್ತಾರೆ. ಆ್ಯಂಡ್ ನಿಮಗೆ ಎಲ್ಲರೂ ಕೂಡ ಮುಂದೆ ಗೌರ್ಮೆಂಟ್ ಸೀಟು ಕೂಡ ಸಿಗುತ್ತೆ. ಅಂದರೆ ಗೌರ್ಮೆಂಟು ಯಾರೆಲ್ಲ ಜಾಬ್ ಮಾಡ್ಬೇಕಂತ ಇದ್ದಾರೋ ಅಂಥ ಸ್ಟೂಡೆಂಟ್ಸು ಕೂಡ ಮುಂದೆ ಹೆಲ್ಪ್ಫುಲ್ ಆಗುತ್ತದೆ. ಓಕೆ, ಸರಿ, ಮುಂದೆ ಇದ್ರ ತಕ್ಕನಿಗೆ ಏನಾದರೂ ಒಂದು ಅಪ್ಡೇಟ್ಸ್ಗಳು ಬಂತಂದರೆ ನಮ್ಮದು ವಾಟ್ಸಪ್ ಚಾನಲ್ ತಿಳಿಸಿರ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಬಾಯ್.